ಉತ್ತರ ಕರ್ನಾಟಕ ಭಾಗದ ದಶಕಗಳ ಹೋರಾಟ ಈ ಕಳಸಾ ಬಂಡೂರಿ ಯೋಜನೆ ಜಾರಿ ಆಗಬೇಕು ಅನ್ನುವಂಥ ಹೋರಾಟ. ಈಗ ಅದಕ್ಕೇನಾದರೂ ಮಹತ್ವದ ಬೆಳವಣಿಗೆಗಳು ಆಗಿದೆಯಾ ಅನ್ನುವಂಥ ಪ್ರಶ್ನೆಗೆ ಹೌದು, ನಿನ್ನೆ ಕೇಂದ್ರ ತಂಡ ಬಂದು ಭೇಟಿ ಕೊಟ್ಟು ಪರಿಶೀಲನೆ ಕೂಡ ಮಾಡಿದೆ. ಮಹದಾಯಿಯ ಬಗ್ಗೆ ಪದೇ ಪದೇ ಗೋವಾ ಖ್ಯಾತೆ ತೆಗಿತಲೇ ಬಂದಿದೆ. ಸುಳ್ಳು ಆರೋಪ ಮಾಡ್ತಾ ಇದ್ದ ಗೋವಾ ಸಿಎಂಗೆ ಮುಖಭಂಗ ಎದುರಾಗಿದೆ. ಅನುಮತಿ ಪಡೆಯದೆ ಯೋಜನೆ ಆರಂಭ ಅಂತ ಸಾವಂತ್ ಒಂದು ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡ್ತಾರೆ. ಕರ್ನಾಟಕದ ವಿರುದ್ಧ ಪ್ರಮೋದ್ ಸಾವಂತ್ ಗಂಭೀರ ಆರೋಪ ಮಾಡಿದ್ರು. ನಿನ್ನೆ ಬಂದಿದ್ದ ಕೇಂದ್ರದ ತಂಡದಿಂದ ಮುಂದೆ ಸಾವಂತ್ ಸುಳ್ಳು ಟುಸ್ಸಾಗಿದೆ, ಯೋಜನೆ ಆರಂಭವೇ ಆಗಿಲ್ಲ ಅನ್ನೋದು ಸಾಬೀತಾಗಿದೆ. ನಿನ್ನೆ ಕಣಕುಂಬಿಗೆ ಭೇಟಿ ಕೊಟ್ಟಿದ್ರು ಕೇಂದ್ರದ ಅಧಿಕಾರಿಗಳ ತಂಡ. ಮಹದಾಯಿ ಭಾಗದಲ್ಲಿ ವೀಕ್ಷಣೆ ಮಾಡಿದ್ದಾರೆ ಅಧಿಕಾರಿಗಳು. ಆ ಬಳಿಕ ಅಲ್ಲಿ ಮಾಹಿತಿ ಪಡೆದುಕೊಂಡ್ರು. ಸಭೆ ಆಯಿತು. ಸಭೆಯ ಬಳಿಕ ಒಂದಷ್ಟು ಮಾಹಿತಿನ ಪಡೆದುಕೊಂಡು ವಾಪಸ್ ಆಗಿದ್ದಾರೆ. ಬಟ್ ಇಲ್ಲಿ ಒಂದು ಪ್ರಶ್ನೆ, ಈ ಕಳಸಾ ಬಂಡೂರಿ ಯೋಜನೆ ಆರಂಭ ಆದರೆ ಕಾಮಗಾರಿ ಇಲ್ಲಿ ತನಕ ಆರಂಭ ಆಗಿಲ್ಲ. ಒಂದೇ ಒಂದು ಕಲ್ಲು ಎತ್ತಿಡುವಂಥ ಪ್ರಯತ್ನ ಆಗಿಲ್ಲ. ಕಾರಣ ಇಷ್ಟೇ, ಕೇಂದ್ರ ಮತ್ತು ರಾಜ್ಯದ ಮಧ್ಯೆ ಸಮನ್ವಯದ ಕೊರತೆ. ಗೋವಾ ಸುಳ್ಳು ಆರೋಪಗಳನ್ನು ಕೊಟ್ಟಿದೆ ಅನ್ನೋ ಕಾರಣಕ್ಕೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ ದೂರವಾಣಿ ಸಂಪರ್ಕದಲ್ಲಿ. ಮೈಲಾರಿ, ನಿನ್ನೆ ಕೇಂದ್ರ ತಂಡ ಭೇಟಿ ಕೊಟ್ಟ ಬಳಿಕ ಆಗಿರುವಂತಹ ಬೆಳವಣಿಗೆಗಳು, ಮತ್ತೆ ಗೋವಾ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖ್ಯಾತಿ ತೆಗಿತಾ ಇದೆ. ನಿನ್ನೆ ಎಕ್ಸ್ ಖಾತೆಯಲ್ಲಿ ಸಾವಂತ್ ಅವರು ಮಾಡಿರುವಂತಹ ಟ್ವೀಟ್ ದೊಡ್ಡ ಮಟ್ಟದ ಚರ್ಚೆಯನ್ನ ಹುಟ್ಟು ಹಾಕ್ತು. ಸದ್ಯ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಮಾಹಿತಿ ಕೊಡೋದಾದ್ರೆ. ಹೌದು ಶ್ರುತಿ, ಮಹದಾಯಿ ವಿಚಾರವಾಗಿ ಪದೇ ಪದೇ ಗೋವಾ ಖ್ಯಾತಿಯನ್ನ ತೆಗಿತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಈ ಬಾರಿ ಅಂದ್ರೆ ಅನಧಿಕೃತವಾಗಿ ಯಾವುದೇ ರೀತಿಯಾದಂತಹ ಅನುಮತಿ ಇಲ್ಲದೆ ಕರ್ನಾಟಕ ಸರ್ಕಾರ ಮಹದಾಯಿ ಕಾಮಗಾರಿಯನ್ನ ಆರಂಭ ಮಾಡಿದೆ ಅನ್ನೋ ಒಂದು ಆರೋಪವನ್ನ ತಮ್ಮ ಎಕ್ಸ್ ಖಾತೆಯಲ್ಲಿ ಪ್ರಮೋದ್ ಸಾವಂತ್ ಅವರು ಏನು ಟ್ವೀಟ್ ಅನ್ನ ಮಾಡಿದ್ರು. ಟ್ವೀಟ್ ಬೆನ್ನಲ್ಲೇ ಈಗ ಕೇಂದ್ರದ ಪ್ರವಾಹ ತಂಡದ ಸಮಿತಿ ಸದಸ್ಯರು ಏನು ಕಣಕುಂಬಿ ವ್ಯಾಪ್ತಿಯಲ್ಲಿ ಇರುವಂತಹ ಮಹದಾಯಿ ಜಲಾನಯನ ಪ್ರದೇಶಕ್ಕೆ ಭೇಟಿಯನ್ನ ನೀಡಿದ್ರು. ಭೇಟಿ ನೀಡಿ ಅಲ್ಲಿ ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ರು. ಜೊತೆಗೆ 8 ಕಡೆ ಅಂದ್ರೆ ಹಲತ್ರ ನಾಳ ಇರ್ಬೋದು, ಬಂಡೂರಿ ನಾಳ ಸೇರಿದಂತೆ ಒಟ್ಟು 8 ಕಡೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ರು. ಜೊತೆಗೆ ಏನು ಕಳಸಾ ಕಾಮಗಾರಿ ನಡೆಸಿ ಅದೇ ಒಂದು ಸ್ಥಳಕ್ಕೆ ಕೂಡ ಭೇಟಿಯನ್ನ ಮಾಡಿದ್ರು. ಅದರಲ್ಲಿ ಯಾವುದೇ ರೀತಿಯಾದಂತಹ ಕಾಮಗಾರಿ ಕೂಡ ಆಗಿಲ್ಲ. ಈ ಮೊದಲು ಪದೇ ಪದೇ ಸುಳ್ಳು ಆರೋಪವನ್ನ ಮಾಡ್ತಿದ್ರು. ಮೊದಲಿಗೆ ಏನು ಅರಣ್ಯ ಇಲಾಖೆ ಅನುಮತಿ ಪಡಬೇಕು, ಪರಿಸರ ಇಲಾಖೆ ಅನುಮತಿ ಪಡಬೇಕು, ಜೊತೆಗೆ ಇಲ್ಲದ ಹುಲಿಯನ್ನ ಸೃಷ್ಟಿಸಿ ಅಲ್ಲಿ ಹುಲಿ ಸಂರಕ್ಷಿತ ತಾಣ ಇದೆ ಮತ್ತು ಹುಲಿ ಅಭಯಾರಣ್ಯ ಇದೆ ಅನ್ನೋ ಒಂದು ಆರೋಪವನ್ನ ಕೂಡ ಮಾಡಿತ್ತು. ಆದ್ರೆ ಅಲ್ಲಿ ಯಾವುದೇ ರೀತಿಯಾದ ಹುಲಿ ಸಂತತಿ ಇಲ್ಲ ಅನ್ನೋ ಒಂದು ಮಾಹಿತಿ ಕೂಡ ಸತ್ಯ ಬೆಳಕಿಗೆ ಬಂದಿದ್ದು. ಈಗ ಅನಧಿಕೃತವಾಗಿ ಕಾಮಗಾರಿ ಮಾಡ್ತಿದೆ ಅನ್ನೋ ಒಂದು ಆರೋಪ ಬೆನ್ನಲ್ಲೇ ಈಗ ಪ್ರವಾಹ ತಂಡ ಭೇಟಿ ನೀಡಿ ಪರಿಶೀಲನೆ ಮಾಡಿದೆ. ಅಲ್ಲಿ ಯಾವುದೇ ರೀತಿಯಾದಂತಹ ಕಾಮಗಾರಿ ನಡೀತಿಲ್ಲ ಅನ್ನೋದು ಕೂಡ ಈಗ ಸತ್ಯ ಸ್ಪಷ್ಟವಾಗಿರುತ್ತದೆ. ಓಕೆ ಮೈಲಾರಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಒಟ್ಟಿನಲ್ಲಿ ಕಾಮಗಾರಿ ಆರಂಭ ಆದರೆ ಸುತ್ತಲೂ 200 ಹಳ್ಳಿಗಳಿಗೆ ಈ ಯೋಜನೆಯಿಂದ ಲಾಭ, ಕುಡಿಯೋ ನೀರು ಸಿಗುತ್ತೆ. ಹಾಗಾಗಿ ಆದಷ್ಟು ಬೇಗ ತ್ವರಿತಗತಿಯಲ್ಲಿ ಈ ಯೋಜನೆ ಜಾರಿ ಆಗಲಿ ಅನ್ನೋದೇ ಉತ್ತರ ಕರ್ನಾಟಕ ಭಾಗದ ಜನರ ಆಶಯ.